ನಾನೀಗ ನಿಮಗೆ ತೋರಿಸ್ತಿರೋದು ಫಿಶ್ ಫ್ರೈ ಮಾಡೋದು. ಒಂದು ಬೌಲಿಗೆ ಅರಿಶಿನ, ಚಿಕ್ಕ ಸ್ಪೂನ್ ಅರಿಶಿನ ಹಾಕಬೇಕು. 1 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ. ಇದು ಕಾರ್ನ್ಫ್ಲೋರು. ನಾವು ಕಬಾಬ್ ರೀತಿ ಮಾಡ್ತಾ ಇದ್ದೀವಿ, ಎಣ್ಣೆಲಿ ಡೀಪ್ ಫ್ರೈ ಮಾಡ್ತೀವಿ. ನಮ್ಮ ಮಗನಿಗೆ ಇಷ್ಟ ಆ ಥರ ಮಾಡಿದರೆ, ಅದಕ್ಕೆ ಕಾರ್ನ್ಫ್ಲೋರು. ಎಗ್ 1, ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಆಯಿತು ಅನ್ಕೋಬೇಡಿ, ಅದು ಚಿಕ್ಕ ಸ್ಪೂನು. ಆಮೇಲೆ ನಿಂಬೆಹಣ್ಣು ಹಾಕಿ. ಸಣ್ಣ ಹಾಕೋಬೋದು, ನಿಮ್ಮಿಷ್ಟ. ನಾನು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಒಂದು ಹಾಕಿ, ಹುಳಿ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿದ್ದರೆ ನಾನ್ ವೆಜ್ಜಿಗೆ ಚೆನ್ನಾಗಿರುತ್ತೆ. ನಾವು ಒಂದು ಅರ್ಧ kg ತೊಗೊಂಡಿದ್ದೀವಿ ಮೀನು. ಇದು ಸೆಂಟ್ರಿಗಿರೋದು ಅಷ್ಟೇ, ಖಂಡ ಅಷ್ಟೇ, ತಲೆ ಬಾಲ ಏನೂ ಹಾಕಲ್ಲ ಇದಕ್ಕೆ. ಸೆಂಟ್ರಿಗಿರೋದು ದೊಡ್ಡ ದೊಡ್ಡ ಪೀಸ್ನ ಈ ಥರ ಕಟ್ ಮಾಡಿಸ್ಕೊಂಬಿಟ್ಟು ಹಾಕೋದು. ಅದೇ ತುಂಬ ಹೊತ್ತಾಯಿತು ರೆಡಿ ಮಾಡಿಟ್ಟು. ನಮ್ಮ ಯಜಮಾನ್ರು ಇರುವೆ ಎತ್ತುತ್ತಾ ಇದೆ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು, ಉಪ್ಪು, ಖಾರ, ಹಿಟ್ಟು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಪೂನು ಒಂದೊಂದೇ ಎತ್ತಿ ಈ ಥರ ಡೀಪ್ ಆಗಿ ಎದ್ದಿ ಒಂದು 2 ಅವರ್ ಬಿಟ್ಟರೆ ಚೆನ್ನಾಗಿ ಮ್ಯಾಗ್ನೇಟ್ ಮಾಡ್ಕೋಬೇಕು. ಒಂದು 2-3 ಅವರ್ ಬಿಟ್ಬಿಡಿ, ಚೆನ್ನಾಗಿರುತ್ತೆ. ಇದು ಏನು ಮೀನಿದು? ಇದು ಅಲ್ಲ, ಬಾಂಗ್ಡ ಅಲ್ಲ. ಇದು ಏನಂತಾರೆ ಇದಕ್ಕೆ ಇಂಗ್ಲೀಷಲ್ಲಿ ಗೊತ್ತಿಲ್ಲ ನನಗೆ. ಕನ್ನಡದಲ್ಲಿ ಮುರುಗೋಡು ಮೀನು ಅಂತ ಹೇಳ್ತಾರೆ. ಮೀನು ತೋರಿಸ್ತೀನಿ ನಿಮಗೆ, ಅದು ಲೈವ್ ಆಗಿರೋ ವಿಡಿಯೋ ಇದೆ, ತೋರಿಸ್ತೀನಿ ನೋಡಿ. ಚೆನ್ನಾಗಿ ಬದುಕಿತ್ತು ಮೀನು, ಮಾತ್ರ ಸಖತ್ತಾಗಿತ್ತು. ಡ್ಯಾಮ್ದು. ನಮ್ಮ ಮನೆಯವರು ಕಟ್ ಮಾಡಿಬಿಟ್ಟಿದ್ದಾರೆ. ಬದುಕಿತ್ತು ಮೀನಿಗೆ. ಯಾವುದಕ್ಕೂ ಸಮನಾಗಿ ಮಸಾಲ ಹಚ್ಚಿ ಒಂದು 2 ಅವರು ಮ್ಯಾಗ್ನೇಟ್ ಮಾಡಿಬಿಟ್ಬಿಡಿ. ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಹಾಂ, ಫ್ರಿಜ್ಜಲ್ಲಿ ಇಟ್ಟರು ಆಮೇಲೆ ಫ್ರಿಜ್ಜಲ್ಲಿ ಇಡಿ, ನೆನ್ಕೊಳಕ್ಕೆ ಬಿಡಿ. ಈ ಒಂದು 2 ಅವರ್, 2-3 ಅವರ್ ಬಿಟ್ಟರು ನಡೆಯುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು 2 ದಿನ ಬೇಕಾದರೂ ಮಾಡ್ಕೊಂಡು ಬಿಸಿ ಬಿಸಿ ತಿನ್ಬೋದು. ನ್ಯೂಸಾಗೆ ಬಂದ್ಬಿಡೋದು 1 ಅವರಲ್ಲಿ.